ಹೆಲೋ ಎವ್ರಿವನ್. ರಾಸಾಯನಿಕ ಸಮೀಕರಣಗಳು ಪಾಠದ 43ನೇ ಪ್ರಶ್ನೆಯನ್ನ ನೋಡೋಣ. ರೆಡಾಕ್ಸ್ ಕ್ರಿಯೆ ಎಂದರೇನು? ಒಂದು ಉದಾಹರಣೆಯನ್ನ ಕೊಡಿ. ರೆಡ್ ಆಕ್ಸ್ ಅಂದ್ರೆ ಉತ್ಕರ್ಷಣೆ ಮತ್ತು ಅಪಕರ್ಷಣ ಕ್ರಿಯೆಗಳು ಎರಡು ಏಕಕಾಲದಲ್ಲಿ ಒಂದೇ ರಾಸಾಯನಿಕ ಕ್ರಿಯೆಯಲ್ಲಿ ನಡೀತಾ ಇದ್ರೆ. ಉತ್ಕರ್ಷಣೆ ಅಂದ್ರೆ ಏನು? ಆಮ್ಲಜನಕ ಸೇರ್ಪಡೆ ಆಗೋದು ಅಥವಾ ಹೈಡ್ರೋಜನ್ ಬೇರ್ಪಡೋದು. ಹಾಗೆ ಅಪಕರ್ಷಣೆಯನ್ನ ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ಬಹುದು? ಆಮ್ಲಜನಕ ಬೇರ್ಪಡೋದು ಅಥವಾ ಹೈಡ್ರೋಜನ್ ಸೇರ್ಪಡೆ ಆಗೋದು. ಈ ಎರಡೂ ಕ್ರಿಯೆಗಳು ಅಂದ್ರೆ ಉತ್ಕರ್ಷಣ ಮತ್ತೆ ಅಪಕರ್ಷಣ ಕ್ರಿಯೆಗಳು ಒಂದೇ ಕಾಲದಲ್ಲಿ ಒಂದೇ ಕ್ರಿಯೆಯಲ್ಲಿ ನಡೀತಾ ಇದ್ರೆ ಅಂತಹ ಕ್ರಿಯೆಗಳನ್ನ ನಾವು ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ. ನೀವಿಲ್ಲಿ ಉದಾಹರಣೆಯನ್ನ ನೋಡೋದಿದ್ರೆ, ಕಾಪರ್ ಆಕ್ಸೈಡ್ ಮತ್ತೆ ಹೈಡ್ರೋಜನ್ ವರ್ತಿಸಿ ಕಾಪರ್ ಮತ್ತೆ ನೀರು ಉಂಟಾಗ್ತಾ ಇದೆ. ಇದು ಕಾಪರ್ನ ಧಾತು ಅಲ್ವಾ? ಇಲ್ಲಿ ಕಾಪರ್ ಆಕ್ಸೈಡ್ ಇಂದ ಕಾಪರ್ ಉಂಟಾಗ್ತಾ ಇದೆ ಅಂದ್ರೆ ಆಮ್ಲಜನಕ ಬೇರೆ ಆಗಿರೋದನ್ನ ನಾವಿಲ್ಲಿ ಗಮನಿಸಬಹುದು. ಅದೇ ರೀತಿ ಪ್ರತಿವರ್ತಕದಲ್ಲಿ ಹೈಡ್ರೋಜನ್ ಮಾತ್ರ ಇತ್ತು, H2 ಇತ್ತು. ಉತ್ಪನ್ನವಾಗಿ ಅದೇನ್ ಸಿಗ್ತಾ ಇದೆ? ಹೈಡ್ರೋಜನ್ನ ಜೊತೆಗೆ ಆಕ್ಸಿಜನ್ ಸೇರ್ಪಡೆ ಆಗಿದೆ. ಆಕ್ಸಿಜನ್ ಸೇರ್ಪಡೆ ಆಗಿದೆ ಅಂತ ಅಂದ್ರೆ ನಾವೇನಂತ ಅರ್ಥ ಮಾಡ್ಕೊಳ್ಬಹುದು? ಉತ್ಕರ್ಷಣೆ ಆಗ್ತಾ ಇದೆ. ಸೊ ಇಲ್ಲಿ ಕಾಪರ್ ಆಕ್ಸೈಡ್ ಇಂದ ಕಾಪರ್ ಆಗ್ತಾ ಇದೆ, ಆಕ್ಸಿಜನ್ ಏನು ಬೇರ್ಪಟ್ಟಿದೆ, ಆಮೇಲೆ ಅದಕ್ಕೆ ಅದನ್ನ ನಾವೇನಂತ ಕರಿಬಹುದು? ಅಪಕರ್ಷಣ ಅಂತ ಕರಿಬಹುದು. ಹಾಗೆ ಇಲ್ಲಿ ಹೈಡ್ರೋಜನ್ ನಿಂದ ನೀರು ಉಂಟಾಗ್ತಾ ಇದೆ, ಆಕ್ಸಿಜನ್ ಸೇರ್ಪಡೆ ಆಗ್ತಾ ಇದೆ. ಇದನ್ನ ನಾವು ಉತ್ಕರ್ಷಣೆ ಅಂತ ಕರಿಬಹುದು. ಸೊ ಇದೆರಡೂ ಕ್ರಿಯೆ ಅಂದ್ರೆ ಉತ್ಕರ್ಷಣೆ ಮತ್ತೆ ಅಪಕರ್ಷಣೆ ಎರಡು ಒಟ್ಟಿಗೆ ಏಕಕಾಲದಲ್ಲಿ ಒಂದೇ ಕ್ರಿಯೆಯಲ್ಲಿ ನಡೀತಾ ಇರುವಂತಹದ್ದಕ್ಕೆ ಇದನ್ನ ರೆಡಾಕ್ಸ್ ಕ್ರಿಯೆ ಅಂತ ಕರಿತೀವಿ. ಎರಡು ಏಕಕಾಲದಲ್ಲಿ ನಡೀತಾ ಇರಬೇಕು, ಉತ್ಕರ್ಷಣೆ ಮತ್ತು ಅಪಕರ್ಷಣೆ ಕ್ರಿಯೆಗಳು. ಅಂತಹ ಕ್ರಿಯೆಗಳನ್ನ ರೆಡಾಕ್ಸ್ ಕ್ರಿಯೆಗಳು ಅಂತ ಕರಿತೀವಿ.